ಎಕ್ಸ್ಕ್ಯೂಸ್ ಮೀ. ನೆನ್ನೆ ಸೌಂದರ್ಯ ಅವರು ಇಲ್ಲಿ ಬಾಡಿ ಚೆಕಪ್ ಮಾಡಿಸಿದ್ರು, ಅದು ರಿಪೋರ್ಟ್ಸ್ ಬಂದಿದ್ಯಾ? ನೀವ್ಯಾರು? ನೆನ್ನೆ ಬಂದಿದ್ನಲ್ವಾ, ಅವ್ರ ಸಿಸ್ಟರ್ ಇಲ್ಲ ದಿಶಾ ಅಂತ. ಅವ್ರಿಗೊಂದು ಸ್ವಲ್ಪ ವರ್ಕ್ ಇದೆ, ಅದಕ್ಕೆ ನನ್ನನ್ನು ಕಳಿಸ್ರು. ರೆಡಿ ಇದೆಯಾ? ಸಾರಿ ಮೇಡಮ್, ಬೇರೆ ಯಾರ್ದೋ ರಿಪೋರ್ಟ್ನ ಇನ್ಯಾರಿಗೋ ಕೊಡೋಕ್ಕಾಗಲ್ಲ. ಓ ಮೈ ಗಾಡ್, ನಾನು ಬೇರೆ ಯಾರು ಅಲ್ಲ, ಅವ್ರ ಫ್ಯಾಮ್ಲಿನೇ. ಹಾಗಂದ್ಮೇಲೆ ನಂಗೆ ಯಾಕೆ ಕೊಡೋಕ್ಕಾಗಲ್ಲ? ಮೇಡಮ್ ಪೇಷಂಟ್ ಹೇಳಿದ್ದಾರೆ ಮ್ಯಾಮ್ ಯಾರಿಗೂ ಕೊಡಬಾರ್ದು ಅಂತ, ಸೊ ಅದಕ್ಕೆ ಕೊಡ್ತಾ ಇಲ್ಲ. ಅಯ್ಯೋ, ಅವ್ರು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ, ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಮೇಡಮ್ ಬರ್ದೇ ಇದ್ರೆ ಮನೆ ಕಳಿಸ್ತೀವಿ ಮೇಡಮ್, ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಅಲ್ಲ, ಸಾರಿ ಮೇಡಮ್. ಏನು ಮಾಡಲಿ ಈಗ? ಸೌಂದರ್ಯಗೆ ಮಕ್ಕಳಾಗತ್ತೋ ಇಲ್ವೋ ಅಂತ ತಿಳ್ಕೊಳಕ್ ತಾನೆ ಈ ಚೆಕಪ್ ಮಾಡಿಸಿದ್ದು. ಅದೇ ನನ್ನ ಕೈಗೆ ಸಿಗ್ತಿಲ್ಲ ಅಲ್ವಾ? ಅಂದರೆ ಸೌಂದರ್ಯ ಅವ್ರ ರಹಸ್ಯ ತಿಳ್ಕೊಳ್ಳೋದ್ರಲ್ಲಿ ನಾನು ಸೋತೋದ್ನ. ನೀನ್ ಸೋತಿಲ್ಲ ದೀಪ. ನೀನ್ ಯಾವತ್ತೂ ಸೋಲೋದೂ ಇಲ್ಲ. ಹಾಗೊಂದು ವೇಳೆ ಸೋತ್ರೆ ಅದು ಸತ್ಯಕ್ಕೆ ಸೋಲಾದಂಗೆ. ನಿಜ ಮೇಡಮ್, ಆದರೆ ನೀವೇನಿಲ್ಲಿ? ನಾನೀಗ ಸದ್ಯಕ್ಕೆ ಇಲ್ಲಿ ಗೈನಕಾಲಜಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೇದಾಯ್ತು, ಕಷ್ಟ ಕಾಲದಲ್ಲಿ ದೇವ್ರ ಥರ ಬಂದಿದ್ದೀರಾ. ನೀವೇ ನಂಗೆ ಒಂದು ಸಹಾಯ ಮಾಡಬೇಕು. ನೀನು ಏನೇ ಕೇಳಿದ್ರು ಸಹಾಯ ಮಾಡ್ತೀನಿ. ಹೇಳು, ಏನಾಗಬೇಕು? ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ದೀಪ ಆಗಿದ್ದವಳು ಈಗ ಯಾಕೆ ದಿಶಾ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ದೀಪ ಆಗಿರೋಳು ದಿಶಾ ಆಗಿದ್ಯಾ? ನಿನ್ನ ನಂಬಿರೋ ಜೀವಿಗಳನ್ನ ಕಾಪಾಡೋದಕ್ಕೋಸ್ಕರ ಇನ್ನೊಂದು ಹೆಣ್ಣಿನ ವಿರುದ್ಧ ಹೋರಾಡ್ತಾ ಇದೆಯಾ? ನಾನು ಹೋಗ್ತಿರೋ ದಾರಿಯಲ್ಲಿ ನನ್ನ ಗುರಿ ತಲುಪೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿತ್ತು. ಆದರೆ ಸದ್ಯದಲ್ಲೇ ಆ ಅವಕಾಶ ನನ್ನ ಕೈ ತಪ್ಪು ಹೋಗ್ತಿದೆ ಅಂತ ನಂಗೆ ಅನಿಸ್ತಿದೆ. ಅಂಥದ್ದೇನಾಗಿದೆ? ನಾನು ಸೌಂದರ್ಯ ಅವ್ರಿಗೆ ಚೆಕಪ್ ಮಾಡಿಸ್ಕೊಳಕ್ಕೆ ಹೇಳಿದ್ದೆ. ಅವರು ಯಾರಿಗೂ ಹೇಳ್ದೆ ಕೇಳ್ದೆ ಈ ಹಾಸ್ಪಿಟಲ್ಗೆ ಬಂದ್ಬಿಟ್ಟು ಚೆಕಪ್ ಮಾಡಿಸಿದ್ರು. ಬಟ್ ಅವ್ರ ರಿಪೋರ್ಟ್ಸ್ ಕೇಳಿದ್ರೆ ಸೌಂದರ್ಯಂಗೆ ಮಾತ್ರ ಕೊಡೋದು, ನಿಮಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಮೇಡಮ್, ನೀವೇ ಹೇಗಾದರೂ ಮಾಡಿ ಆ ರಿಪೋರ್ಟ್ಸ್ನ ನಂಗೆ ಕೊಡ್ತೀರಾ ಪ್ಲೀಸ್? ಯೋಚನೆ ಮಾಡಬೇಡ, ಐ ವಿಲ್ ಟ್ರೈ ಮೈ ಬೆಸ್ಟ್. ನಿನ್ನ ಫ್ಯಾಮಿಲಿನ ಕಾಪಾಡೋದಕ್ಕೋಸ್ಕರ ನಿರಂತರವಾಗಿ ಹೋರಾಡ್ತಾ ಇದೆಯಾ. ನಿನಗೆ ನನ್ನ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಮೇಡಮ್.